ಬೆಳ್ಳಂಬೆಳಗ್ಗೆ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ. ಆರ್ಸಿಬಿ ತಂಡಕ್ಕೆ ಹೊಸ ವಿದೇಶಿ ಆಟಗಾರ ಎಂಟ್ರಿ. IPL 2025ನ ಪ್ರಮುಖ ಪಂದ್ಯ ಏಪ್ರಿಲ್ 18ನೇ ತಾರೀಕು ಇರೋದು. 18ರ ನಂಟು ಆರ್ಸಿಬಿ ತಂಡದಲ್ಲಿ ಬದಲಾವಣೆ ಉಂಟು. IPLನ ಬೆಂಕಿ ಮ್ಯಾಚು ಆರ್ಸಿಬಿ ವರ್ಸಸ್ ಪಂಜಾಬ್. ಈ ಒಂದು ಮ್ಯಾಚ್ಗೆ ಆರ್ಸಿಬಿ ತಂಡದಲ್ಲಿ ಬದಲಾವಣೆ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇರೋದು. ನಾವು ನಮ್ಮ ಸ್ಟೇಡಿಯಂನಲ್ಲಿ ಗೆದ್ದೇ ಇಲ್ಲ ಗುರು. ಆರ್ಸಿಬಿ ತಂಡ ಗೆಲ್ಲುತ್ತೆ, ಬರೆದಿಟ್ಕೊಳ್ಳಿ. ಈ ಬದಲಾವಣೆ ಮಾಡಿದ್ರೆ ಮಾತ್ರ. ಏನಪ್ಪ ಬದಲಾವಣೆ? ಸಾಲ್ಟ್ ವಿರಾಟ್ ಕೊಹ್ಲಿ ಎಂದಿನಂತೆ ಓಪನಿಂಗ್ ಬರ್ತಾರೆ. 3 ಪಡಿಕಲ್, 4th ರಜತ್ ಪಡಿದಾರ್, 5 ಜಿತೇಶ್ ಶರ್ಮಾ ಬರಬೇಕು, 6 ಟಿಮ್ ಡೇವಿಡ್, 7 ಈ ಆಟಗಾರ ಬರ್ತಾರೆ. ಲಿವಿಂಗ್ಸ್ಟನ್ ಅವರ ಪರ್ಫಾರ್ಮೆನ್ಸು ಕಂಪೇರ್ ಮಾಡಿದ್ರೆ ಲಾಸ್ಟ್ 5-6 ಮ್ಯಾಚಲ್ಲಿ ಹೇಳ್ಕೊಳ್ಳೋ ರೀತಿ ಇಲ್ಲ. ಲಿವಿಂಗ್ಸ್ಟನ್ ತಂಡದಿಂದ ಹೊರಗೆ ಹೋಗಬೇಕಾಗುತ್ತೆ. ಲಿವಿಂಗ್ಸ್ಟನ್ ಥರನೇ ಮತ್ತೊಬ್ಬ ಆಟಗಾರ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ವೆಸ್ಟ್ ಇಂಡೀಸ್ ತಂಡದ ದೈತ್ಯ ದಾಂಡಿಗ ರೋಮಿಯೋ ಶೆಪರ್ಡ್. ಬೌಲಿಂಗ್ ಬ್ಯಾಟಿಂಗ್ ಸಾಕಾಗಿ ಮಾಡ್ತಾರೆ. ಬ್ಯಾಟಿಂಗ್ ಅಂತೂ ಸೈಕಾಗಿದೆ. ಒಂದೇ ಗೇರಲ್ಲಿ ಆಡ್ತಾರೆ. ದೂರ 6 ಹೊಡೆಯೋ ಕೆಪಾಸಿಟಿ ರೋಮಿಯೋ ಶೆಪರ್ಡ್ ಅವ್ರ ಹತ್ರನೂ ಕೂಡ ಇದೆ. ರೋಮಿಯೋ ಶೆಪರ್ಡ್ ಪಂಜಾಬ್ ವಿರುದ್ಧ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಸುದ್ದಿ ಇದೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇದು ಬೆಳ್ಳಂಬೆಳಗ್ಗೆ ಆಗಿರುವ ದೊಡ್ಡ ಬದಲಾವಣೆ ಪ್ಲೇಯಿಂಗ್ 11ನಲ್ಲಿ.